ಪ್ಲೇ ಆಫ್ ಕ್ವಾಲಿಫಿಕೇಶನ್ ಗೆ ಎಲ್ಲಾ ಟೀಮ್ಸ್ ಗಳು ರೇಸ್ ಅಲ್ಲೇ ಇದಾವೆ. ಈಗಲೂ ಹೇಳಕ್ ಆಗ್ತಾ ಇಲ್ಲ ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅಂತ. ಇಲ್ಲಿ ಪಾಯಿಂಟ್ಸ್ ಜೊತೆಗೆ ಕೊನೆಗೆ ರನ್ ರೇಟ್ ಮ್ಯಾಟರ್ ಆಗೇ ಆಗುತ್ತೆ. ಆರ್ಸಿಬಿ ಅವರು ವಿನ್ ಆಗಿ +0.387 ರನ್ ರೇಟ್ ಅಲ್ಲಿ 5ನೇ ಸ್ಥಾನದಲ್ಲಿ ಕೂತಿದ್ರೆ, ಇನ್ನೊಂದ್ ಕಡೆ CSK ಅವರು ವಿನ್ ಆಗಿ +0.528 ರನ್ ರೇಟ್ ಅಲ್ಲಿ ಕೂತರೆ ನಮ್ಗಿಂತ ಬೆಟರ್ ಆಗಿದೆ ಅವರ ರನ್ ರೇಟ್. ಇನ್ನು DC, LSG, GT, SRH ಇವರೆಲ್ಲ ಇನ್ನು 14 ಪಾಯಿಂಟ್ ಬರ್ಬೋದು. DC ಅವರಿಗೆ ನೆಕ್ಸ್ಟ್ ಮ್ಯಾಚ್ LSG ಜೊತೆ ಇದೆ, ಸೊ ಅದನ್ನ ವಿನ್ ಆದ್ರೆ 14 ಪಾಯಿಂಟ್ ಬರ್ಬೋದು. ಬಟ್ ಅವರ ರನ್ ರೇಟ್ ಅಷ್ಟೊಂದು ಚೆನ್ನಾಗಿಲ್ಲ. LSG ಅವರಿಗೆ DC ಮೇಲ್ ಬಂದಿದೆ, MI ಮೇಲ್ ಬಂದಿದೆ, ಸೊ ಇದೆರಡು ವಿನ್ ಆದ್ರೆ 14 ಪಾಯಿಂಟ್ ಬರ್ತಾರೆ. ಅವ್ರದ್ದು ರನ್ ರೇಟ್ ಬಿದ್ದೋಗ್ಬಿಟ್ಟಿದೆ. GT ಅವರಿಗೂ KKR ಮೇಲ್ ಬಂದಿದೆ, SRH ಮೇಲ್ ಬಂದಿದೆ. ಇದೆರಡು ಅಕಸ್ಮಾತ್ ವಿನ್ ಆದ್ರೆ 14 ಪಾಯಿಂಟ್ ಬರ್ತಾರೆ. ಬಟ್ ರನ್ ರೇಟ್ ಅವ್ರದ್ದು ಇಲ್ವೇ ಇಲ್ಲ. SRH ಮಾತ್ರ ಮ್ಯಾಕ್ಸಿಮಮ್ ಪಾಯಿಂಟ್ಸ್ 18 ತಗೋಬಹುದು. ಅವರಿಗೆ GT ಮೇಲ್ ಒಂದು ಮ್ಯಾಚ್ ಇದೆ, ಪಂಜಾಬ್ ಮೇಲ್ ಒಂದು ಮ್ಯಾಚ್ ಇದೆ. ನನ್ನ ಪ್ರಕಾರ SRH ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಅನ್ಕೊಂತೀನಿ. KKR, RR, SRH ಈ 3 ಟೀಮ್ಸ್ ಆರಾಮಾಗಿ ಕ್ವಾಲಿಫೈ ಆಗ್ತವೆ. ಇನ್ನೊಂದು ಸ್ಲಾಟ್ ಗೋಸ್ಕರ ಈಗ ಫೈಟ್ ಆಗ್ತಾ ಇದೆ. May 18 RCB CSK ಮ್ಯಾಚ್ ಅಲ್ಲಿ ಅಕಸ್ಮಾತ್ RCB ಕ್ವಾಲಿಫೈ ಆಗ್ಬೇಕು ಅಂದ್ರೆ ಮೊದಲಿಗೆ CSK ಗಿಂತ ರನ್ ರೇಟ್ ಅಲ್ಲಿ ಬೆಟರ್ ಆಗಿರಬೇಕು, ಜೊತೆಗೆ ಆ ಮ್ಯಾಚ್ ನ ವಿನ್ ಆಗ್ಬೇಕು. RCB ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ 18 ಅಥವಾ 18 ರನ್ ಗಿಂತ ಜಾಸ್ತಿ ವಿನ್ ಆಗ್ಬೇಕು. ಈ ಮಾರ್ಜಿನ್ ವಿನ್ ಆಗ್ಬೇಕು ಫಸ್ಟ್ ಬ್ಯಾಟಿಂಗ್ ಆದ್ರೆ ಮಾತ್ರ. ಅಕಸ್ಮಾತ್ RCB ಚೇಸ್ ತಗೊಂಡ್ರೆ 18.1 ಓವರ್ ನಲ್ಲಿ ಗೇಮ್ ನ ಫಿನಿಶ್ ಮಾಡಬೇಕು. ಆಗ ಚೆನ್ನೈಗಿಂತ ಬೆಟರ್ ರನ್ ರೇಟ್ ಅಲ್ಲಿ ಫಿನಿಶ್ ಮಾಡ್ತೀವಿ, ಜೊತೆಗೆ ಕ್ವಾಲಿಫೈ ಕೂಡ ಆಗ್ತೀವಿ. ನೆನ್ನೆ ಮ್ಯಾಚ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗುವ. ಟಾಸ್ ಸೋತು ಬ್ಯಾಟಿಂಗ್ ಬಂದಂತ RCB ಬ್ಯಾಟ್ಸ್ಮನ್ಸ್ ಅವರು ಇನಿಷಿಯಲಿ ಅಷ್ಟೊಂದು ಚೆನ್ನಾಗಿ ಸ್ಟಾರ್ಟ್ ಸಿಕ್ಕಿಲ್ಲ. ಡುಪ್ಲೆಸಿಸ್ ಬೇಗ ವಿಕೆಟ್ ಕಳ್ಕೊಂಡ್ರು, ಜೊತೆಗೆ ವಿಲ್ ಜೇಕ್ಸ್ ಹಾಗೂ ರಜತ್ ಪಟ್ಟಿದಾರ್ ಪಾರ್ಟ್ನರ್ಶಿಪ್ ಬಂತು. ಆಮೇಲೆ ಅವರು ಸ್ಪಿನ್ನರ್ಸ್ ಮಾತ್ರ ಡಾಮಿನೇಟ್ ಮಾಡ್ತಾನೆ ಇದ್ದಾರೆ ಥ್ರೂಔಟ್ ದ ಟೂರ್ನಮೆಂಟ್. ಬಟ್ ನಿನ್ನೆ DC ಫೀಲ್ಡರ್ಸ್ ಕ್ಯಾಚ್ ನ ಹೆಂಗ್ ಬಿಡ್ಬೇಕು ಅಂತ ತೋರಿಸ್ತಾ ಇದ್ರೆ, ಎಷ್ಟು ಕ್ಯಾಚ್ ಗುರು ಅದು ಬಿಟ್ಟಿದ್ರು. ಕ್ಯಾಮ್ರಾನ್ ಗ್ರೀನ್ ಒಳ್ಳೆ ಇನ್ನಿಂಗ್ಸ್ ಬಂತು, 200+ ಹೊಡಿತಾರೆ ಅನ್ಕೊಂಡಿದ್ದೆ, ಬಟ್ ಲಾಸ್ಟ್ ಗೆ ರನ್ಸ್ ಬಂದೇ ಇಲ್ಲ. ನೆನ್ನೆ RCB ಬೌಲಿಂಗ್ ಬಂದ್ರೆ ಚಿಂದಿ ಬೌಲಿಂಗ್ ಅಂತೀನಿ. ಎಷ್ಟು ದಯಾಳು ಒಂಥರ ಕಮಾಲ್ ಮಾಡ್ಬಿಟ್ರು ನಮ್ಮ RCB. ಪವರ್ ಪ್ಲೇ ಅಲ್ಲೇ 4 ವಿಕೆಟ್ ಹೋಯ್ತಲ್ವಾ, ಅಲ್ಲೇ ಬ್ಯಾಕ್ ಫುಟ್ ಆದ್ರು DC ಅವರು. 19.1 ಓವರ್ಸ್ ಗೆ 140 ಆಲ್ ಔಟ್ ಆದ DC ಅವರು ರಿಷಬ್ ಪಂತ್ ಇಲ್ದೇ ಇರೋದವ್ರಿಗೆ ಹೊಡ್ತಾ ಬಿದ್ದಿದೆ. ಪಾಯಿಂಟ್ಸ್ ಟೇಬಲ್ ಅಲ್ಲಿ 10ನೇ ಸ್ಥಾನದಲ್ಲಿ ಇದ್ದವರು 5ನೇ ಸ್ಥಾನಕ್ಕೆ ಬಂದವ್ರೆ ಅಂದ್ರೆ ನಮ್ಮ ಟೀಮ್ ನ ಕಾನ್ಫಿಡೆನ್ಸ್ ಮ್ಯಾಚ್ ಇಂದ ಮ್ಯಾಚ್ ಗೆ ಜಾಸ್ತಿ ಆಗ್ತಾನೆ ಇದೆ. ಜೊತೆಗೆ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ RCB ಅವರು 5ನೇ ಸ್ಥಾನಕ್ಕೆ ಬರ್ತಾರೆ ಅಂತ. ಇದೇ ಕಾನ್ಫಿಡೆನ್ಸ್ ಅಲ್ಲಿ ಆಡ್ತಾ ಇದ್ರೆ ಮುಂದೆ ಪ್ಲೇ ಆಫ್ ಕ್ವಾಲಿಫೈ ಆಗ್ತಾರೆ ಅಂತ ನನಗೆ ಯಾಕೋ ಗುಡ್ ಫೀಲಿಂಗ್ ಅನಿಸ್ತಾ ಇದೆ. ನೋಡುವ ಏನಾಗುತ್ತೆ ಅಂತ. ನಿಮಗೆ ಏನ್ ಅನ್ಸುತ್ತೆ, RCB ಕ್ವಾಲಿಫೈ ಆಗ್ತಾರಾ ಇಲ್ವಾ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅದೇ ತನಕ ಟೇಕ್ ಕೇರ್, ಬಾಯ್.